ರಾಯಚೂರಿನ ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಕ್ಷಮೆ ಕೇಳಿದ್ದಾರೆ ವಾರ್ಡನ್ ಗಿರಿಜಾ ಪಾಟೀಲ್. ಹಾಸ್ಟೆಲ್ ವಾರ್ಡನ್ ಗಿರಿಜಾ ಪಾಟೀಲ್ ಕ್ಷಮೆ ಯಾಚನೆ ಮಾಡಿದ್ದಾರೆ. ನಾನು ನನ್ನ ಮಕ್ಕಳು ಅಂತ ಸುಮ್ಮನೆ ಇರಬೇಕಾಗಿತ್ತು. ಹಾಸ್ಟೆಲ್ ವಾರ್ಡನ್ ಗಿರಿಜಾ ಪಾಟೀಲ್ರಿಂದ ಕ್ಷಮೆ ಯಾಚನೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಮಕ್ಕಳ ಎದುರು ಕ್ಷಮೆ ಕೇಳಿದ್ದಾರೆ ವಾರ್ಡನ್. ರಾಯಚೂರು ನಗರದಲ್ಲಿ BCM ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ಇತ್ತು. ಈ ಹಿನ್ನೆಲೆ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ನ ವಾರ್ಡನ್ ಕೂಡ ಕ್ಷಮೆ ಯಾಚಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. BCM ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ನಾವು ನಿನ್ನೆ ನಿರಂತರವಾಗಿ ವರದಿ ಪ್ರಸಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ವಿದ್ಯಾರ್ಥಿನಿಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಸಂಬಂಧ ಹಾಸ್ಟೆಲ್ನ ವಾರ್ಡನ್ ಆಗಿರುವಂಥ ಗಿರಿಜಾ ಪಾಟೀಲ್ ಕ್ಷಮೆ ಯಾಚಿಸಿದ್ದಾರೆ ವಿದ್ಯಾರ್ಥಿನಿಯರ ಬಳಿ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನನಗೆ ನೀವು ನೆಗೆಟಿವ್ ನನ್ನ ಬಗ್ಗೆ ಹೇಳಿದ್ದನ್ನ ಹಂಗೆ ಮಾಡಬಾರ್ದಿತ್ತು. ನಾನು ನನ್ನ ಮಕ್ಕಳಂತ ನಾನು ಸುಮ್ಮನೆ ಇರಬೇಕಿತ್ತು. ನಂದು ತಪ್ಪಾಗ್ಯದ. ನಾನು ಡ್ಯೂಟಿಗೆ ಜಾಯ್ನ್ ಆಗಿ ನನಗೂ ಸರ್, ನಾನು ಅಸಹಾಯಕ ಹೆಣ್ಮಗಳಿದ್ದೀನಿ. ನನಗೂ ಈ ಒಂದು 4-5 ಮಂದಿ ಹುಡುಗಿಯರು ಜಗಳ ಗಂಟ್ರಿಂದ ನನಗೆ ವೈಯಕ್ತಿಕವಾಗಿ ನನಗೆ ನೆಮ್ಮದಿನೇ ಇಲ್ಲ. ನನ್ನ ಆಫೀಸರ್ ಕಡೆಯಿಂದನು ಏನಮ್ಮ ನಿನ್ನ ಹಾಸ್ಟೆಲ್ ಹುಡುಗಿಯರು ಯಾವಾಗಲೂ ನಿನ್ನ ಜೊತೆ ಜಗಳ ಆಡ್ತಾರೆ, ನೀನು ಆಳ್ಕೊಂತ ಬರ್ತೀಯ ಏನಂತ ಕೇಳ್ತಾರೆ. ಇವ್ರದ್ದು ಮಾಡ್ತಿರೋದು ಇಲ್ಲಿ ಬಾಯ್ ಫ್ರೆಂಡ್ ಕರ್ಕೊಂಡ್ ಬರ್ತಾರೆ. ಯಾಕೆ ಕರ್ಕೊಂಡ್ ಬಂದಿನ ಅವನೇ ನಿನ್ನ ನೋಡ್ಕೊಂತೀನಿ ಬಾರೆ ಅಂತ ಅವನು ಅಂದಿದ್ದು ಉದಾಹರಣೆ ಇದೆ. ನಿನ್ನ ನೋಡ್ಕೊಂತೀನಿ ಬಾ ಅಂತ ಅವನು ನನಗೆ ಬಾಯ್ ಫ್ರೆಂಡ್ ಆಗ ಅವ್ರದ್ದೇ ಬಾಯ್ ಫ್ರೆಂಡ್ ಅಂತ ನನಗೆ ನೋಡ್ಕೊಂತೀನಿ ಬಾ ನೀನಂತ. ಅವ್ರ ಬಾಯ್ ಫ್ರೆಂಡ್ಸ್ ಬಂದಾರ ನನ್ನ ಜೊತೆ ಜಗಳಕ್ಕ. ಉದಾಹರಣೆ ಐದಾರ ಅವ ಬಾಯ್ ಫ್ರೆಂಡ್ ಅವನ ಹೆಸರೇನು ತಗೊಂಬರ್ಲಿ, ಅವ್ನು ನೋಡ್ಕೊಂಡು ಹೋಗ್ಲಿ, ದಿನ ಅವ್ನು ನೋಡ್ಕೊಂಡು ಹೋಗ್ಲಿ. ನಾನು ಅವ್ನು ಯಾರ ಬಿಟ್ಟು ಬಿಡ್ತೀನಿ ನೋಡ್ರಿ ಸರ್. ನಾವು ಪಾಲಕರು ಅವ್ರು ಮಾಡೋ ಎಲ್ಲ ತಪ್ಪುಗಳನ್ನ ನಾನು ಡಾಕ್ಯುಮೆಂಟೇಶನ್ ಆಗಿ ಇಟ್ಕೊಂಡಿಲ್ಲ. ಪಾಪ ಅಂತ ಎಕ್ಸ್ಕ್ಯೂಸ್ ಮಾಡಿದೀನಿ. ಇವತ್ತು ನೀರಿಂದ ಒಂದೇ ಸಮಸ್ಯೆ ಸರ್ ಮಾಡಿ ಮತ್ತೆ ಅವ್ರದ್ದು ಡಿಆಕ್ಟಿವ್ ಆಗ್ಯದ. ಈಗ ಹಾಸ್ಟೆಲಿಂದ ಹೊರಗೆ ಹೋಗ್ಬೇಕು, ಅದು ಹೊರಗೆ ಹೋಗಕ್ ರೆಡಿ ಇಲ್ಲ. ಅದಕ್ಕೆ ಅವ್ರು ಇಷ್ಟು ನಮ್ಮನೆ ಮಾಡಾಕ್ತಾರೆ ಇಲ್ಲೇ ಇರ್ಬೇಕಂತ. ಇನ್ನೊಂದು ಹಾಸ್ಟೆಲ್ ಆಗ್ಲಿ ಅಂತ ಹುಡುಗರು ಮತ್ತೆ ಜಾಬ್ ಮಾಡುವಂತ ಹುಡುಗರು ನಿಮಗೆ ಲಂಚ ಕೊಟ್ಟು ಇಲ್ಲಿ ಹಾಸ್ಟೆಲ್ ಇದ್ದಾರೆ ಅಂತ ಹೇಳಿ ಒಂದು ಆರೋಪ ಇದೆ ಸರ್. ನಾನು ಹುಡುಗರು ಹೇಳ್ತಾ ಇದ್ದಾರೆ ನನಗೆ ಲಂಚ ಯಾರು ಕೊಟ್ಟಿಲ್ಲ ಸರ್, ನಾನು ತಗೊಂಡಿಲ್ಲ. ಬೇಕಾದ್ರೆ ಎನ್ಕ್ವೈರಿ ಮಾಡ್ಬೋದು ನನ್ನ ಮ್ಯಾಗ. ಅವರು ಯಾರಿಗೋ ಲಂಚ ಕೊಟ್ಟು ಬಡವ್ರು ಅಂತ ಹೇಳಿ ನಾಟಕ ಮಾಡಿ ನನ್ನ ಹತ್ರ ಬಂದಿರೋದಕ್ಕೆ ನನಗೆ ಸಿಗ ಬಿದ್ದದಕ್ಕೆ ಯಾರು ಕೊಟ್ಟಾರೆ ನನಗೇನು ಗೊತ್ತು. ಯಾರಿಗೆ ಕೊಟ್ಟಿದ್ದಾರೆ ಅವರೇ ಯಾರಿಗೋ ಕೊಟ್ಟಿದ್ದಾರೆ ಅಂತ ಅವರೇ ನನಗೆ ಬಂದು ನಾನು 5,000 ಕೊಟ್ಟು ಬಂದು ಮಾಡೀನಿ. ನೀನು ಆ ವ್ಯವಸ್ಥೆ ಮಾಡು ಈ ವ್ಯವಸ್ಥೆ ಮಾಡು, ನಾನು ಅವ್ರಿಗೆ ರೊಕ್ಕ ಕೊಟ್ಟು ಬಂದಿನಿ ಇವ್ರು ರೊಕ್ಕ ಕೊಟ್ಟು ಬಂದಿನಿ ಅಂದ್ರೆ ಯಾರಿಗೆ ದುಡ್ಡು ಕೊಟ್ರಿ? ನನ್ನ ಹತ್ರ ಬಡವ್ರು ಅಂತ ಬಂದಿರಿ, ನಾನು ತಗೊಂಡಿನಿ. ಯಾರಿಗೆ ದುಡ್ಡು ಕೊಟ್ಟಿರಿ ಅವ್ರ ಹತ್ರ ಹೋಗ್ರಿ ಅಂತ ಹೇಳಿವಿ ನಾವು. ನೋಡಿ ಸರ್, ಅದಕ್ಕೆ ನಾನು ಮಾಡಿಲ್ಲ. ನಾವು ಎಷ್ಟು ನಮ್ಮ ಶಕ್ತಿ ಮೀರಿ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ನಿಜವಾಗ್ಲೂ ನಾವು ಮಕ್ಕಳಿಗೆ ವ್ಯವಸ್ಥೆ ಮಾಡ್ತೀವಿ. ನಾವು ಮಕ್ಕಳಿಗಾಗಿನೇ ಇರೋದು ಸರ್, ಇದು ಸತ್ಯ. ನೀವು 5 ಗಂಟೆಗೆ ಇನ್ನ 100 ಮಕ್ಕಳು ಬರ್ತಾರ, ಅವ್ರಿಗೆ ನಾವು ವ್ಯವಸ್ಥೆ ಮಾಡಿಲ್ಲ ಅಂತ ಅವ್ರನ್ನು ಹೇಳೋದಾದ್ರೆ ನಾನು ಹೊರಗೆ ಹೋಗ್ತೀನಿ ಸರ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.